ನಮಸ್ತೆ. ಇವತ್ತು ನಿಮ್ಮ ಈ ಇನ್ಸ್ಟಿಟ್ಯೂಟ್ ಭಾರತ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನಕ್ಕೆ ಬಂದಿದೆ ಸರ್. ನಿಮ್ಮ ಸ್ಟೂಡೆಂಟೇ ಮೊದಲನೇ ಸ್ಥಾನ ತಂದುಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ 53ನೇ ರ್ಯಾಂಕ್. ಹೌ ವಾಸ್ ಯುವರ್ ಫೀಲ್ ಸರ್? ಹೇಗೆ ಅನ್ನಿಸ್ತಿದೆ? ಬಟ್ ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಈ ಬಾರಿ ಕರ್ನಾಟಕದ ರಿಸಲ್ಟ್ ಅಷ್ಟೇನು ಉತ್ತಮ ಅಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಅದ್ರ ಬಗ್ಗೆ ನಿರಾಸೆ ಅನ್ನುವಂಥದ್ದಿದೆ. ನೀವು ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳ್ತಾ ಇದ್ರಿ. ನಮ್ಮಲ್ಲಿ ಏನು ಮಕ್ಕಳು ಪಾಸಾಗಿದ್ದಾರೆ ಅವರೆಲ್ಲ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲೂ ಕೂಡ ಏನು ಮಾರ್ಗದರ್ಶನವನ್ನು ಪಡ್ಕೊಂಡಿರ್ತಾರೆ ಅನ್ನುವಂಥದ್ದು. ನಮ್ಮಲ್ಲಿ ಕೆಲವು ಬಾರಿ ಟೆಸ್ಟ್ ಸೀರೀಸ್ ಬರೆದಿರ್ತಾರೆ, ಕೆಲವರು ಇಂಟರ್ವ್ಯೂ ಅಟೆಂಡ್ ಮಾಡಿರ್ತಾರೆ, ಕೆಲವರು ಕ್ಲಾಸ್ ರೂಮ್ ಪ್ರೋಗ್ರಾಮನ್ನು ತೆಗೆದುಕೊಂಡಿರ್ತಾರೆ. ಸೊ ಹಾಗಾಗಿ ಎಸ್ಪೆಷಲಿ ನೀವು ಕರ್ನಾಟಕದ ಎಲ್ಲ ಏನು ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವರ ಒಂದು ಪ್ರಿಪ್ರೇಷನ್ ಜರ್ನಿಯನ್ನು ನೀವು ನೋಡಿದ್ರೆ ಅವರು ನಮ್ಮ ಚಂದ್ರ ಲೇಔಟಲ್ಲಿ ಇರ್ತಕ್ಕಂಥದ್ದು ಆನ್ಲೈನ್ ಆಗ್ಬೋದು, ಎಲ್ಲಿ ಬೆಸ್ಟು ಯಾವುದು ಸಿಗುತ್ತೆ ಎಲ್ಲ ಕಡೆಯೂ ಕೂಡ ಅವರು ಮಾರ್ಗದರ್ಶನ ಪಡ್ಕೊಂಡಿರ್ತಾರೆ. ಒಟ್ಟಾಗಿ ಇವತ್ತು ನನಗೇನು ಖುಷಿ ಆಗ್ತಾ ಇದೆ ಅಂದರೆ ಇವತ್ತು ದೆಹಲಿಯನ್ನು ಬಿಟ್ಟರೆ ಇವತ್ತು ನಮ್ಮ ಬೆಂಗಳೂರಿನ ಚಂದ್ರ ಲೇಔಟಲ್ಲಿ ನಮ್ಮ ಏನು ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್ಗೆ ಒಂದು ಒಳ್ಳೆಯ ಲೈಬ್ರರಿ ಆಗ್ಬೋದು, ಒಂದು ಒಳ್ಳೆಯ ಏನು ಪಿ ಜಿಗಳು, ಇನ್ಸ್ಟಿಟ್ಯೂಷನ್ಸ್ಗಳು, ಒಂದು ಒಳ್ಳೆ ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಒಂದು ಇಕೋಸಿಸ್ಟಮ್ ಇಲ್ಲಿ ರೆಡಿ ಇದೆ ಅನ್ನುವಂಥದ್ದು. ಆ ಕಾರಣದಿಂದ ನಮ್ಮ ಮಕ್ಕಳು ಇವತ್ತಿನ ದಿನಗಳಲ್ಲಿ ದೂರದ ನಗರಗಳಿಗೆ ಹೋಗಿ ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ. ಸೊ ಆ ಕಾರಣದಿಂದ ಇವತ್ತು ನನಗೆ ಭಾಳ ಖುಷಿ ಆಗ್ತಾ ಇದೆ. ಈ ಥರದ ದಿನಗಳನ್ನು ನಾವು ನಮ್ಮದೇ ಬೆಂಗಳೂರಿನ ಚಂದ್ರ ಲೇಔಟಲ್ಲಿ ನೋಡ್ತಾ ಇದ್ದೀವಿ. ಮೊದಲೆಲ್ಲ ಇದು ನಮಗೆ ಈ ಥರದ ಅವಕಾಶಗಳು ನಮ್ಮ ಮಕ್ಕಳಿಗೆ ಇರಲಿಲ್ಲ ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ರ್ಯಾಂಕ್ಗಳು ನಮ್ಮ ಕರ್ನಾಟಕಕ್ಕೆ ಬರಬೇಕು. ನಮ್ಮ ಕರ್ನಾಟಕದಿಂದ ಒಂದೇ ಬ್ಯಾಚಲ್ಲಿ ಸುಮಾರು ಒಂದು 100 ರ್ಯಾಂಕ್ ಆದರೂ ಬರಬೇಕು ಅನ್ನುವಂಥದ್ದು ನನ್ನ ಒಂದು ಕನಸು. ಅದೇ ರೀತಿ ನಮ್ಮ ಚೇರ್ಮನ್ ಆಗಿರ್ತಕ್ಕಂಥ ಡಾಕ್ಟರ್ CS ಕೇದಾರ್, ನಿವೃತ್ತ IAS ಅಧಿಕಾರಿ, ಅವರ ಕನಸು ಕೂಡ. ಸರ್, ನಾನು ವಿಷಯ ಕೇಳ್ಪಟ್ಟೆ. ನೀವು ರಾಜ್ಯದ ಮೂಲೆಗೂ ಹೋಗಿ ಅವಶ್ಯಕತೆ ಇರುವಂತಹ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಅವ್ರಿಗೆ ಕೆಲವು ರೀತಿಯಾದಂತಹ ಡಿಸ್ಕೌಂಟ್ ಕೊಟ್ಟು ಪ್ರತಿಯೊಂದು ಮಾಡಿ ನೀವೇ ಸಹಾಯ ಮಾಡಿ ಎಜುಕೇಶನ್ ಕೊಡ್ತಾ ಇದ್ದೀರಾ ಸರ್. ಲೈಕ್ ಆ ಸ್ಥಿತಿ ಲೈಕ್ ಹೌ ವಾಸ್ ದ ಪ್ರೊಸೆಸರ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಆದಾಗಿಂದ ನಿಮ್ಗೆ ಯಾಕೆ ಆ ಥಾಟ್ ಬಂತು? ನಮ್ಮ ಮೂಲ ಉದ್ದೇಶ ಈ ಅಕಾಡೆಮಿಯನ್ನು ಪ್ರಾರಂಭ ಮಾಡಿದ್ದು ನಮ್ಮ ಏನು ನೀಡಿ ಇರ್ತಕ್ಕಂಥವ್ರು, ಟ್ಯಾಲೆಂಟ್ ಇರ್ತಕ್ಕಂಥವ್ರು, ಬಡ ಪ್ರತಿಭಾವಂತ ಮಕ್ಕಳು ಕೂಡ ಉನ್ನತ ಹುದ್ದೆಗಳ ಕನಸನ್ನು ಕಾಣಬೇಕು. ವಿಶೇಷವಾಗಿ ಹಳ್ಳಿಗಾಡಿನಲ್ಲಿರ್ತಕ್ಕಂತಹ ಅವಕಾಶ ವಂಚಿತ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಕೂಡ ಅವಕಾಶಗಳು ಸಿಗಬೇಕು ಅನ್ನುವಂಥ ನಿಟ್ಟಲ್ಲಿ ಈ ಇಂಡಿಯಾ ಫಾರ್ IAS ಎನ್ನುವಂಥ ಅಕಾಡೆಮಿಯನ್ನು ಪ್ರಾರಂಭ ಮಾಡಿದ್ದೀವಿ. ಅತಿ ಮುಖ್ಯವಾಗಿ ಈ ಅಕಾಡೆಮಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಯಾವುದೋ ಮಾನಿಟ್ರಿ ಬೆನಿಫಿಟ್ಸ್ಗಾಗ್ಬೋದು ಆ ಥರದ ಒಂದು ಉದ್ದೇಶ ನಮಗೆ ಯಾರಿಗೂ ಇಲ್ಲ. ಮೂಲಭೂತವಾಗಿ ನಮ್ಮ ಮಕ್ಕಳಿಗೆ ಒಳ್ಳೆ ಸ್ಕಾಲರ್ಶಿಪ್ ಸಿಗಬೇಕು, ಕಡಿಮೆ ಶುಲ್ಕದಲ್ಲಿ ಅವರಿಗೆ ಉನ್ನತ ಗುಣಮಟ್ಟದ ಮಾರ್ಗದರ್ಶನ ಸಿಗಬೇಕು, ಹೆಚ್ಚು ಹೆಚ್ಚು ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ ನಮ್ಮ ಕನ್ನಡಿಗರು ಇರಬೇಕು ಅನ್ನುವಂಥ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಈ ಅಕಾಡೆಮಿಯನ್ನು ಪ್ರಾರಂಭ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಕಳೆದ 5 ವರ್ಷಗಳಿಂದ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಯೂನಿವರ್ಸಿಟೀಸ್ಗಳಲ್ಲಿ, ಕಾಲೇಜ್ಗಳಲ್ಲಿ ನಾವೇ ಖುದ್ದಾಗಿ ಹೋಗಿ ಓರಿಯೆಂಟೇಷನ್ ಮಾಡ್ತಕ್ಕಂಥದ್ದು, ವರ್ಕ್ಶಾಪ್ ಮಾಡ್ತಕ್ಕಂಥದ್ದು, ಅದೇ ರೀತಿ ಸಿವಿಲ್ ಸರ್ವಿಸ್ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು, ಈ ಥರದ್ದೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ. ಮತ್ತು ಪ್ರತಿ ವರ್ಷ 2 ಅಥವಾ 3 ಬಾರಿ ಸ್ಕಾಲರ್ಶಿಪ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾಯಿದ್ವಿ. ಯಾರು ಮಕ್ಕಳಿಗೆ ಪ್ರತಿಭಾವಂತರಿರ್ತಾರೆ ಅವರಿಗೆ ಏನು ಫೀಸ್ ಕಟ್ಟಲಿಕ್ಕೆ ಅವಕಾಶ ಇರೋದಿಲ್ಲ ಅಂಥವ್ರನ್ನ ಗುರುತಿಸಿ ನಾವು ಏನು ನಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಒಟ್ಟು ಇಂಡಿಯಾ ಫಾರ್ IAS ತಂಡವಾಗಿ ನಾವು ಮಾಡ್ತಾಯಿದ್ದೀವಿ ಅನ್ನುವಂಥದ್ದು. ಸರ್, ಈ ಹಿಂದೆ ಎಲ್ಲೂ ಇರದೇ ಅಂತ ಒಂದು ಸಾಧನೆಯನ್ನು ಮಾಡಿದ್ದೀರಾ ಸರ್ ನೀವು. ಯಾವ ರೀತಿ ಅಂತ ಅಂದರೆ ಡಿಗ್ರಿ ಸಮಯದಲ್ಲೇ ಡಿಗ್ರಿ ಸ್ಟೂಡೆಂಟ್ಸ್ಗೆ ಇದ್ರ ಬಗ್ಗೆ ಸ್ವಲ್ಪ ಅರಿವು ಮೂಡಿಸಿ ಕ್ಲಾಸಸ್ ತಗೊಂಡು ಇದ್ರ ಬಗ್ಗೆ ಅರಿವು ಮೂಡಿಸಿ ಯಾವ ರೀತಿ ಇರುತ್ತೆ ಅಂತ ಮುಂದೆ ಕರ್ಕೊಂಡು ಬರ್ತಾ ಇದ್ದೀರಾ. ಅದ್ರ ಬಗ್ಗೆ ಸರ್ ಆ ಒಂದು ಹೆಮ್ಮೆ ವಿಚಾರದ ಬಗ್ಗೆ ಸರ್. ವಿಶೇಷವಾಗಿ ನಾನು ದೆಹಲಿನಲ್ಲಿ ಇದ್ದದ್ರಿಂದ ಉತ್ತರ ಭಾರತದಲ್ಲಿ ಗ್ರ್ಯಾಜುಯೇಷನ್ ಜೊತೆಯಲ್ಲೇ ಸಿವಿಲ್ ಸರ್ವಿಸ್ಗೆ ಪ್ರಿಪ್ರೇಷನನ್ನು ಪ್ರಾರಂಭ ಮಾಡ್ತಾರೆ. ಆದರೆ ನಮ್ಮ ಕರ್ನಾಟಕದ ಸಂದರ್ಭದಲ್ಲಿ ಆ ಥರ ಇಲ್ಲ. ಎಲ್ಲ ಗ್ರ್ಯಾಜುಯೇಷನ್ ಮುಗಿದ ಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿಕೊಂಡು ಅಥವಾ PhD ಜಾಯ್ನ್ ಆಗಿ ಕೊನೆಗೆ ಎಲ್ಲೋ ಒಂದು ದಿನ ಅವರಿಗೆ ಮೋಟಿವೇಶನ್ ಬಂದು ಸಿವಿಲ್ ಸರ್ವಿಸ್ ಮಾಡಬೇಕು ಅಂತ ಬರ್ತಾರೆ. ಆದರೆ ನಾನು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡುವಂಥದ್ದು ಏನಂದರೆ, ಯಾವುದೇ ಗ್ರ್ಯಾಜುಯೇಷನ್ ನೀವು ಮಾಡಿ, ಗ್ರ್ಯಾಜುಯೇಷನ್ ಜೊತೆಯಲ್ಲೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಆಗ್ತಕ್ಕಂಥದ್ದು, ಒಂದು ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ತಕ್ಕಂಥದ್ದನ್ನು ನಮ್ಮ ಯುವಜನತೆ ಮಾಡಬೇಕು. ಆವಾಗ ಮಾತ್ರ ಅವರು ಯಂಗ್ ಏಜಲ್ಲಿ
IAS ಆಗ್ಬೋದು, IPS ಆಗ್ಬೋದು, IFS ಆಗ್ಬೋದು. ಆದರೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಕ್ಯಾಬಿನೆಟ್ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ, ಫಾರಿನ್ ಸೆಕ್ರೆಟರಿ, PCCF, DGP ಆಫ್ ಎಸ್ಟೇಟ್, CBI ಚೀಫ್ ಇಂಥ ಉನ್ನತ ಹುದ್ದೆಗಳಿಗೆ ಹೋಗ್ಬೋದು. ಉನ್ನತ ಹುದ್ದೆಗಳಿಗೆ ಹೋಗಲೇಬೇಕು ಅನ್ನೋದಾದರೆ ನಾವು ನಮ್ಮ ಗ್ರ್ಯಾಜುಯೇಷನ್ ಡೇಸಲ್ಲೇ ಪ್ರಿಪ್ರೇಷನನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ನಾನು ಈ ಮೂಲಕ ಎಲ್ಲರಲ್ಲೂ ಕೇಳ್ಕೊಳ್ಳೋದು. ವಿಶೇಷವಾಗಿ ಪೋಷಕರಲ್ಲಿ, ನಮ್ಮ ಏನು ಗುರುಗಳಲ್ಲಿ, ಏನು ಟೀಚ್ ಮಾಡ್ತಕ್ಕಂಥ ಗುರುಗಳಲ್ಲಿ ಮತ್ತು ಯುವಜನತೆಯಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಮಕ್ಕಳು ಗ್ರ್ಯಾಜುಯೇಷನ್ ಜೊತೆಯಲ್ಲೇ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೋಬೇಕು. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದೋದ್ರಿಂದ ಅವರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ, ಅವ್ರ ನಾಲೆಡ್ಜ್ ಬಿಲ್ಡ್ ಆಗುತ್ತೆ. ಬಟ್ ಯಂಗ್ ಏಜಲ್ಲಿ ಅವರು ತಮ್ಮ ಜೀವನವನ್ನು ಸೆಟ್ಲ್ ಮಾಡ್ಕೋಬೋದು ಅನ್ನುವಂಥದ್ದು ನನ್ನ ಒಂದು ಪ್ರಬಲವಾದ ನಂಬಿಕೆ. ಸರ್, ಈಗ ನೀವು ಇಷ್ಟೆಲ್ಲ ಕಲಿಸ್ತೀರ, ಗುರುಗಳಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಇರಬೇಕಾದಂತಹ ಒಂದು ಮುಖ್ಯವಾದ ವಿಷಯ, ತಿಳಿಬೇಕಾದಂತಹ ವಿಷಯ. ಯಾಕಂದರೆ ನೀವು ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಉತ್ತಮ ಸ್ಥಾನದಲ್ಲಿದ್ದೀರ. ಇದೇ ಹಾದಿನ ಇನ್ನೂ ಒಂದಷ್ಟು ಜನ ಹಿಡಿಬೇಕು ಅಂತ ನಿಮ್ಮ ಒಂದು ಇನ್ಸ್ಪಿರೇಷನ್ ತಗೊಂಡ್ರೆ ಅವ್ರಿಗೆ ಒಂದು ಸಣ್ಣ ಪುಟ್ಟ ಸಲಹೆ ಕೊಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಏನು ತಂತ್ರಜ್ಞಾನದ ಕಾರಣದಿಂದ ಆಗ್ಬೋದು, ಕೋವಿಡ್ ನಂತರದ ದಿನಗಳಲ್ಲಿ ನಮ್ಮ ಮಕ್ಕಳು ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಮಾಡಲಿಕ್ಕೆ ಸಾಕಷ್ಟು ಆಪರ್ಚುನಿಟೀಸ್ ಆಗ್ಬೋದು, ಅವಕಾಶಗಳಾಗ್ಬೋದು, ಫೆಸಿಲಿಟೀಸ್ಗಳಾಗ್ಬೋದು ತುಂಬ ಇದೆ ಅನ್ನುವಂಥದ್ದು. ಯಾರಾದರೂ ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಮಾಡಬೇಕು ಅಂದರೆ ಇವತ್ತು ಅವರಿಗೆ ತುಂಬ ಏನು ಹಣ ವೆಚ್ಚ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಏಕೆಂದರೆ ಸಾಕಷ್ಟು ವಿಚಾರಗಳು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಇನಿಷಿಯಲ್ ಡೇಸಲ್ಲಿ ಒಂದು ಸ್ವಲ್ಪ ಗುರುವಿನ ಮಾರ್ಗದರ್ಶನ ಬೇಕಾಗ್ತದೆ. ನಮ್ಮ ಮಕ್ಕಳು ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಮಾಡುವಾಗ ದೊಡ್ಡ ತಪ್ಪುಗಳನ್ನು ಮಾಡಬಾರ್ದು. ಈ ಎಕ್ಸಾಮ್ ಡಿಮ್ಯಾಂಡ್ಸ್ ಏನಿದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಏನು ಓದಬೇಕು, ಏನನ್ನು ಓದಬಾರ್ದು, ಎಲ್ಲ ವಿಚಾರಗಳನ್ನು ಗುರುಗಳಿಂದ ತಿಳ್ಕೊಂಡ್ರೆ ಭಾಳ ಬೇಗ ಒಂದು ಯಶಸ್ಸನ್ನು ಪಡೆದುಕೊಳ್ಬೋದು. ಒಂದು ಲೆವೆಲ್ವರೆಗೆ ಒಂದು ಗುರುವಿನ ಪಾತ್ರ ಇಷ್ಟೊಂದು ಏನು ಟಫೆಸ್ಟ್ ಎಕ್ಸಾಮ್ಸ್ ಏನಿದೆ ಅಲ್ಲಿ ಅತಿ ಮುಖ್ಯವಾದದ್ದು ಅನ್ನುವಂಥದ್ದು ನನ್ನ ಅಭಿಮತ. ಸರ್, ಒಂದು ಕೊನೆ ಮಾತು ಏನಂತ ಅಂದರೆ, ಡಿಗ್ರಿ ಎಕ್ಸಾಮ್ಸಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸೋದ್ರಿಂದ ಅದನ್ನು ನಮ್ಮ ಕರ್ನಾಟಕಕ್ಕೆ ನೀವೇ ಬದುಕಿದ್ರು. ಅದ್ರ ಜೊತೆಗೆ ಇವತ್ತು ಇಷ್ಟು ದಿನ ನಮ್ಮ ಕರ್ನಾಟಕದಲ್ಲೇ ಮೊದಲನೇ ಸ್ಥಾನ ಈ ಇನ್ಸ್ಟಿಟ್ಯೂಟ್. ಯಾವ ರೀತಿ ಆ ಹೇಗಿತ್ತು ಸರ್, ಒಂದು ಮಾತಲ್ಲಿ ಹೇಳಬೇಕು ಅಂತ? ಮೊದಲನೇ ಸ್ಥಾನ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಇಂಟೆನ್ಷನ್ ಕ್ಲಿಯರ್ ಇರಬೇಕು. ನಾವು ಮಾಡ್ತಕ್ಕಂಥ ಕೆಲಸ ಏನಿದೆ ಅದು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಗುಣಮಟ್ಟದ ಮಾರ್ಗದರ್ಶನ ಸಿಗಬೇಕು ಅನ್ನುವಂಥದ್ದು. ಅದೇ ರೀತಿ ನಮ್ಮ ಇಂಟೆನ್ಷನ್ ಏನಿದೆ, ಇಂಡಿಯಾ ಫಾರ್ IASನ ಒಂದು ಮೂಲ ಉದ್ದೇಶ ಏನಂದರೆ, ನಾವು ನಮ್ಮ ಮಕ್ಕಳಿಗೆ ಒಂದು ಕಡಿಮೆ ದರದಲ್ಲಿ ಒಂದು ಗುಣಮಟ್ಟದ ಮಾರ್ಗದರ್ಶನ ನೀಡಬೇಕು. ಬೇರೆ ಕಡೆ ಸಿಗದೇ ಇರುವಂಥದ್ದು ನಮ್ಮಲ್ಲಿ ಸಿಗಬೇಕು. ಎಲ್ಲರೂ ಕೂಡ ಒಂದು ಒಳ್ಳೆಯ ಬದುಕನ್ನು ಕಟ್ಕೋಬೇಕು. ನಮ್ಮ ಯುವಜನತೆಯನ್ನು ಒಂದು ಒಳ್ಳೆಯ ಲೀಡರ್ಸನ್ನಾಗಿ ಮಾಡಬೇಕು ಅನ್ನುವಂಥ ಸದುದ್ದೇಶ ಯಾವತ್ತೂ ಇಂಡಿಯಾ ಫಾರ್ IASಗೆ ಇದ್ದೇ ಇರುತ್ತೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MP 2025 ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ, ಡಾಕ್ಟರ್ CN ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಸಂಸದ, ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಸಂಸದೆ, ಡಾಕ್ಟರ್ K ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಸಂಸದ, ಶ್ರೇಯಸ್ ಪಟೇಲ್ ಹಾಸನ ಕ್ಷೇತ್ರ ಸಂಸದ, ಮಲ್ಲೇಶ್ ಬಾಬು ಕೋಲಾರ ಕ್ಷೇತ್ರ ಸಂಸದ, ಸಾಗರ್ ಖಂಡ್ರೆ ಬೀದರ್ ಕ್ಷೇತ್ರ ಸಂಸದ, ಬ್ರಿಜೇಶ್ ಚೌಟ ದಕ್ಷಿಣ ಕನ್ನಡ ಕ್ಷೇತ್ರ ಸಂಸದ, ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಸಂಸದ, ಸುನಿಲ್ ಬೋಸ್ ಚಾಮರಾಜನಗರ ಕ್ಷೇತ್ರ ಸಂಸದ, PC ಮೋಹನ್ ಬೆಂಗಳೂರು ಕೇಂದ್ರ ಸಂಸದ, ಕುಮಾರ್ ನಾಯಕ್ ರಾಯಚೂರು ಕ್ಷೇತ್ರ ಸಂಸದ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MP ಯಾರು ಕಮೆಂಟ್ ಮಾಡಿ.